ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಂದಾದರೂ ಇದು ನನಗೆ ಮಾತ್ರ ಯಾಕೆ ಎಂದು ಅನ್ನಿಸಿದ್ದಿದ್ಯಾ? ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಜಗತ್ತೇ ಮುಗ್ದೇ ಹೋಯಿತು ಅಂತ ಅನ್ನಿಸಬಹುದು. ಇವತ್ತು ನಾನು ನಿಮಗೆ ಒಬ್ಬ ತಾಯಿಯ ಕತೆ ಹೇಳ್ತೀನಿ. ಅವಳ ನೋವು ಹೇಳತೀರದಷ್ಟು ದೊಡ್ಡದು. ಆದರೆ ಬುದ್ಧ ಅವಳಿಗೆ ಕೊಟ್ಟ ಒಂದು ಸರಳ ಕೆಲಸ ಅವಳ ಬದುಕನ್ನೇ ಬದಲಿಸಿತು. ಆಕೆಯ ಹೆಸರು ಕೀಸಾ ಗೌತಮಿ. ಅವಳಿಗೆ ಒಬ್ಬನೇ ಮಗ, ತಾಯಿಗೆ ಅವನೇ ಪ್ರಪಂಚ. ಆದರೆ ಒಂದು ದಿನ ಆ ಮಗು ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡ್ಬಿಟ್ಟ. ಆದರೆ ತಾಯಿಯ ಮನಸ್ಸು ಅದನ್ನು ಒಪ್ಕೊಳ್ಳಲಿಲ್ಲ. ಜನ ಅವಳನ್ನು ಹುಚ್ಚಿ ಎಂದರು. ಆದರೆ ಆ ತಾಯಿಯ ಹೃದಯಕ್ಕೆ ಆ ಮಾತು ಕೇಳಿಸಲೇ ಇಲ್ಲ. ಕೊನೆಗೆ ಒಬ್ಬ ದಯಾಳು ವ್ಯಕ್ತಿ ಹೇಳಿದ, ತಾಯಿ, ನೀನು ಬುದ್ಧನ ಹತ್ತಿರ ಹೋಗು. ಗೌತಮಿ ಬುದ್ಧನ ಬಳಿ ಹೋಗಿ ಅವರ ಪಾದಕ್ಕೆ ಬಿದ್ದು ಅಳ್ತಾಳೆ. ಬುದ್ಧ ಅವಳನ್ನು ಗದರಿಸಲಿಲ್ಲ. ಬದಲಾಗಿ ತುಂಬ ಶಾಂತವಾಗಿ ಹೇಳಿದರು, ಗೌತಮಿ, ನಿನ್ನ ಮಗುವನ್ನು ಗುಣ ಮಾಡಬಹುದು, ಆದರೆ ನನಗೆ ಒಂದು ಹಿಡಿ ಸಾಸಿವೆ ಬೇಕು. ಆ ಸಾಸಿವೆ ಯಾವ ಮನೆಯಲ್ಲಿ ಇದುವರೆಗೂ ಯಾರೂ ತೀರ್ಕೊಂಡಿಲ್ವೋ ಅಂತಹ ಮನೆಯಿಂದ ತರಬೇಕು. ಗೌತಮಿ ಖುಷಿಯಿಂದ ಮನೆ ಮನೆಗೆ ಹೋದಳು. ಎಲ್ಲರೂ ಸಾಸಿವೆ ಕೊಡಲು ಸಿದ್ಧ. ಆದರೆ ಒಂದು ಸಮಸ್ಯೆ ಇತ್ತು. ಪ್ರತಿಯೊಂದು ಮನೆಯಲ್ಲಿ ಒಂದು ಸಾವಿನ ಕಥೆ ಇತ್ತು. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ಮಗು ಸತ್ತಿತ್ತು, ನನ್ನ ಗಂಡ ತೀರ್ಕೊಂಡ್ರು. ಸಂಜೆ ಆಗ್ತಾ ಬರ್ತಿದ್ದ ಹಾಗೆ ಗೌತಮಿಗೆ ಒಂದು ಸತ್ಯ ಗೊತ್ತಾಯಿತು. ಸಾವು ಅವಳ ಮನೆಗೆ ಮಾತ್ರ ಬಂದಿರಲಿಲ್ಲ. ಈ ಭೂಮಿಯ ಮೇಲೆ ಸಾವನ್ನು ಕಾಣದ ಮನೆ ಒಂದೂ ಇಲ್ಲ. ಸ್ನೇಹಿತರೆ, ನೋಡಿ, ಬುದ್ಧ ಒಂದು ಮಹಾ ಸತ್ಯ ಹೇಳ್ತಾರೆ. ಸಬ್ಬೆ ಸಂಖಾರ ಅನಿಚ್ಛ. ಅಂದ್ರೆ ಹುಟ್ಟಿದ ಪ್ರತಿಯೊಂದು ಒಂದು ದಿನ ಅಳದೇ ಹೋಗ್ತದೆ. ನಾವು ದುಃಖ ಪಡೋದು ಯಾಕೆ? ಯಾಕಂದ್ರೆ ನಾಶವಾಗುವ ವಸ್ತುವನ್ನ ಶಾಶ್ವತ ಅಂತ ನಂಬ್ತೀವಿ. ಗೌತಮಿ ತನ್ನ ಮಗುವಿನ ದೇಹವನ್ನ ಮಣ್ಣು ಮಾಡಿ ಮತ್ತೆ ಬುದ್ಧನ ಬಳಿಗೆ ಬರ್ತಾಳೆ. ಅಲ್ಲಿ ಅವಳು ಜೀವನದ ದೊಡ್ಡ ಸತ್ಯ ಅರ್ಥ ಮಾಡಿಕೊಳ್ತಾಳೆ. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ಪಾಠ ಕೊಡುತ್ತದೆ. ನಮ್ಮ ನೋವು ಕೇವಲ ನಮ್ಮದೇ ಅಲ್ಲ. ಪ್ರತಿಯೊಬ್ಬರೂ ನಷ್ಟವನ್ನ ಅನುಭವಿಸ್ತಾರೆ. ಅದಕ್ಕೆ ನಾವು ಕಳೆದುಕೊಂಡದ್ದರ ಬಗ್ಗೆ ಮಾತ್ರ ಅಳೋದಕ್ಕಿಂತ ಇರೋ ಸಮಯದಲ್ಲಿ ಪ್ರೀತಿಯಿಂದ ಬದುಕೋದು ಮುಖ್ಯ. ಈ ಕಥೆ ನಿಮ್ಮ ಮನಸ್ಸಿಗೆ ಏನನ್ನಿಸ್ತು? ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಬುದ್ಧವಾಣಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶಾಂತಿ ನಿಮ್ಮದಾಗಲಿ. ನಮಸ್ಕಾರ.